ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧಾರವಾಡ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಯಾಕೆ ಅಂತಂದ್ರೆ ಹಾಡ ಹಗಲೇ ಇಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಜೂಜಾಟ. ಅಣ್ಣಿಗೇರಿಯಲ್ಲಿ ಹಾಡ ಹಗಲೇ ಸ್ಪೀಡ್ ದಂಧೆ ಸಿಕ್ಕಾಪಟ್ಟೆ ಜೋರು. ಧಾರವಾಡ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಡ ಹಗಲೇ ಇಲ್ಲಿ ರಾಜಾರೋಷವಾಗಿ ಜೂಜಾಟ ನಡೀತಾ ಇದೆ. ಅಣ್ಣಿಗೇರಿಯಲ್ಲಿ ಹಾಡ ಹಗಲೇ ಸ್ಪೀಡ್ ದಂಧೆ ಸಿಕ್ಕಾಪಟ್ಟೆ ಜೋರು. ಇಲ್ಲಿ ಜೂಜಾಡಲು ಗದಗ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಪಟ್ಟಣದ ಹೊರವಲಯದ ಜಮೀನುಗಳಲ್ಲಿ ಜೂಜಾಟ ಖುಲ್ಲಾಗಿ ನಡೀತಾ ಇದೆ. ಸೋತು ಸುಣ್ಣವಾದ್ರೂ ಕೂಡ ಬಡ್ಡಿಯಂತೆ ಸಾಲ ನೀಡಿ ಮತ್ತೆ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಹಣವಂತರು ಪ್ರಭಾವಿಗಳ ನೆರಳಲ್ಲಿ ಈ ಒಂದು ಗ್ಯಾಮ್ಲಿಂಗ್ ದಂಧೆ ನಡೀತಾ ಇದೆ. ಕಳೆದೊಂದು ತಿಂಗಳಿನಿಂದ ರಾಜಾರೋಷವಾಗಿ ಜೂಜಾಟ ನಡೀತಾ ಇದೆ. ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಜೂಜಾಟ ಸೆರೆ ಸಿಕ್ಕಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಜೂಜಾಟ ರಾಜಾರೋಷವಾಗಿ ನಡೀತಾ ಇದೆ. ನೋಡಿ, ಅಣ್ಣಿಗೇರಿಯಲ್ಲಿ ಇಸ್ಪೀಟ್ನ ದಂಧೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಯಾರ್ದು ಭಯ ಇಲ್ಲ, ಯಾರ ಬಗ್ಗೆನೂ ಟೆನ್ಷನ್ ಇಲ್ಲ. ಸೋತು ಸುಣ್ಣ ಆಗಿ ಹಣ ಎಲ್ಲ ಕಳ್ಕೊಂಡ್ರು ಕೂಡ ಮತ್ತೆ ಸಾಲ ಕೊಟ್ಟು ಮತ್ತೆ ಜೂಜಾಡಿ ಅಂತೇಳಿ ಅಲ್ಲೆಲ್ರಿಗೂ ಕೂಡ ಎಂಕರೇಜ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಣವಂತರು ಪ್ರಭಾವಿಗಳ ನೆರಳಲ್ಲಿ ಏನಾದರೂ ಈ ಗ್ಯಾಮ್ಲಿಂಗ್ ದಂಧೆ ನಡೀತಾ ಇದೆಯಾ? ಯಾಕೆ ಅಂತ ಅಂದ್ರೆ ಸಹಜವಾಗಿ ಎಲ್ಲಾದ್ರೂ ಜೂಜಾಟ ಆಗ್ತಾ ಇದೆ ಅಂತೇಳಿ ವಿಚಾರ ಗೊತ್ತಾಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ಬಟ್ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಜಮೀನುಗಳಲ್ಲಿ ರಾಜಾರೋಷವಾಗಿ ಇಸ್ಪೀಟ್ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀವಿ. ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಜೂಜಾಟ ನಡೀತಾ ಇದೆ ಅಂತೇಳಿ. ಅದು ಹಾಡ ಹಗಲೇ ರಾಜಾರೋಷವಾಗಿ ಯಾರ ಭಯವೂ ಇಲ್ಲದೆ ಜೂಜಾಟವನ್ನ ಆಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿಲ್ವಾ? ಪ್ರತಿಯೊಂದು ವಿಚಾರಗಳು ಗೊತ್ತಾಗ್ತಾ ಇರತ್ತೆ. ಅಂಥದ್ರಲ್ಲಿ ಈ ತರದ ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತ ಅಂದ್ರೆ ಇವ್ರು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ? ಅಣ್ಣಿಗೇರಿಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಪೊಲೀಸ್ ಇಲಾಖೆ, ತಾಲೂಕು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ ಹಾಗಾದ್ರೆ? ಅಣ್ಣಿಗೇರಿಯಲ್ಲಿ ಜೂಜಾಟದ ದಂಧೆಗೆ ಪೊಲೀಸರಿಗೆ ಏನಾದ್ರೂ ಮಾಮೂಲು ಏನಾದ್ರೂ ಹೋಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಅಣ್ಣಿಗೇರಿ ಪೊಲೀಸ್ ಠಾಣೆ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸ್ಥಳೀಯ PSI ಉಮಾದೇವಿ ಅವರಿಗೆ ಇದು ಗೊತ್ತೇ ಇಲ್ವಾ ಅಥವಾ ಗೊತ್ತಿದ್ರು ಸುಮ್ಮನಿದಾರ? ಅವ್ರಿಗೆ ಏನಾದ್ರೂ ಮಾಮೂಲು ಹೋಗ್ತಾ ಇದೆಯಾ? ಈ ತರದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾ ಇದ್ದಾರೆ. ಎಲ್ಲಾ ಗೊತ್ತಿದ್ರು PSI ಉಮಾದೇವಿ ಅವರು ಸುಮ್ಮನೆ ಇದ್ದಾರಾ ಹಾಗಾದ್ರೆ? ಪೊಲೀಸರ ನಿರ್ಲಕ್ಷ್ಯಕ್ಕೆ ಪಾಪ ಅಮಾಯಕ ಕುಟುಂಬಗಳು ಬಲಿಯಾಗ್ತಾ ಇದೆ. ರಾಜಾರೋಷವಾಗಿ ಜೂಜಾಟ ನಡೀತಾ ಇದ್ರು ಕೂಡ DYSP, SP ಇವ್ರು ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರೆ? ಶಾಸಕರಾದ NH ಕೋನ್ ರೆಡ್ಡಿ ಕೂಡ್ಲೆ ಕ್ರಮ ಕೈಗೊಳ್ಳಬೇಕು. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಈ ಅಕ್ರಮ ಜೂಜಾಟವನ್ನ ಕೂಡ್ಲೆ ನಿಲ್ಲಿಸಬೇಕು. ಜೂಜಾಟದ ಹಿಂದೆ ಯಾರಿದ್ದಾರೆ? ಪ್ರಭಾವಿಗಳ ಮುಖವಾಡ ಬಯಲಾಗಬೇಕು. ನೋಡಿ, ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ದುಡ್ಡು ದುಡಿತಾರೆ, ಬರ್ತಾರೆ. ಈ ತರ ಜೂಜಾಟದಲ್ಲಿ ಎಲ್ಲ ಕಳ್ಕೊಂಡು ಹೋದ್ರೆ ಅವ್ರನ್ನೇ ನಂಬ್ಕೊಂಡಿರುವಂತ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಡ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲಿಕ್, ಹಾಡ ಹಗಲಲ್ಲೇ ಜೂಜಾಟ ಬಹಳ ಜೋರಾಗಿ ನಡೀತಾ ಇದೆ. ಯಾವಾಗ್ಲಿಂದ ನಡೀತಾ ಇದೆ? ಇದು ಯಾರ ಗಮನಕ್ಕೂ ಬಂದಿಲ್ವಾ ಅಥವಾ ಗೊತ್ತಿದ್ರು ಸುಮ್ಮನಿದಾರಾ ಹೇಗೆ ಅಂತ?
ಖಂಡಿತ ಪ್ರಭು. ಕಳೆದ ಒಂದು ತಿಂಗಳಿನಿಂದ ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದ ಹೊರವಲಯದಲ್ಲಿ ಅಂದ್ರೆ ಅಲ್ಲಿಯ ಸ್ಥಳೀಯರು ಆರೋಪಿಸುವಂತೆ ಇಲ್ಲಿಯ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಮತ್ತು ಪೊಲೀಸ್ ಕೆಲವೊಂದಿಷ್ಟು ಅಧಿಕಾರಿಗಳ ಒಂದು ಹಣದಾಸೆಗೆ ಈ ಜೂಜಾಟ ಅಕ್ರಮ ಅಡ್ಡೆ ನಡೀತಾ ಇದೆ ಅಂತ ಹೇಳಲಾಗ್ತದೆ. ಸಾಕಷ್ಟು ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟರೂ ಕೂಡ ಅದನ್ನೆಲ್ಲವನ್ನು ಕಡೆಗಣಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಲ್ಲಿ ಇಲ್ಲಿಯ PSI ವಿಫಲರಾಗಿದ್ದಾರೆ ಸಂಪೂರ್ಣವಾಗಿ ಕೂಡ ಹೇಳಲಾಗ್ತದೆ. ಅಲ್ಲಿಯ ಸ್ಥಳೀಯ ಜನರೇ ಆರೋಪಿಸುವಂತೆ ಇದೇನು ಮೊದಲೇ ಇದಲ್ಲ, ಇವರು ಯಾವಾಗಿಂದ ಇಲ್ಲಿ ಬಂದಿದ್ದಾರೆ ಅಲ್ಲಿವಾಗಿಂದನೂ ಕೂಡ ಇದೇ ರೀತಿಯಾಗಿ ಕಾರ್ಯಗಳು ಇಲ್ಲಿ ನಡೀತಾನೆ ಇದೆ. ಇದಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕು ಅಂತ ಕೂಡ ಒಂದು ಆಗ್ರಹಿಸಿದ್ರು. ಇದೇ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ತಂಡ ಒಂದು ಸ್ಟಿಂಗ್ ಆಪರೇಷನ್ ಕೂಡ ನಡೆದಿತ್ತು. ಖುದ್ದಾಗಿ ತೆರಳಿದಂತ ಸಂದರ್ಭದಲ್ಲಿ ಅಲ್ಲಿಯ ದೃಶ್ಯಾವಳಿಗಳನ್ನ ಸೆರೆ ಹಿಡಿದು ಇದೀಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿತ್ತರಿಸಲಾಗ್ತದೆ. ಈಗಲಾದ್ರೂ ಕೂಡ ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ NH ಕೋನರೆಡ್ಡಿ ಅವರು ಎಚ್ಚೆತ್ಕೋಬೇಕು ಮತ್ತು ಈ ದುರಾಡಳಿತಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಅಲ್ಲಿಯ ಸಾರ್ವಜನಿಕರು ಒಂದು ಆಗ್ರಹ ಮಾಡ್ತಿರುವಂತದ್ದು. ಕೂಡಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳಿದ್ದಾರೆ, ಇವರು ಕೂಡ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೂಡ ಸಾರ್ವಜನಿಕರು ಒಂದು ಆಗ್ರಹ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ ಕೆಲ ದಿನಗಳಿಂದ ಈ ನಿರಂತರವಾಗಿ ಈ ರೀತಿ ಅಕ್ರಮ ಚಟುವಟಿಕೆಗಳು ಅನ್ನಿಗೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೀತಾನೆ ಅಂತ ಹೇಳಲಾಗ್ತದೆ. ಇನ್ನಾದ್ರೂ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ ಪ್ರಭು. ಅಲ್ಲ ಮಲಿಕ್, ಈಗ ಸಹಜವಾಗಿ ಅವ್ರವ್ರ ಲಿಮಿಟ್ಸ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ಸಹಜವಾಗಿ ಗೊತ್ತೇ ಇರುತ್ತೆ. ಬಟ್ ಈ ಕಳೆದ ಒಂದ್ ತಿಂಗಳಿಂದ ಇದೇ ತರ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗದಿಂದ ಎಲ್ಲ ಬರ್ತಾರೆ, ಹಾಡಾಗ್ಲಲ್ಲೇನೆ ಇವರು ಆರಾಮಾಗಿ ಇಸ್ಪಿಟ್ ಆಡ್ಕೊಂಡಿರ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅಂತಂದ್ರೆ ಆಶ್ಚರ್ಯ ಆಗುತ್ತೆ, ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ಇವ್ರ ವಿರುದ್ಧ ಕ್ರಮ ಕೈಗೊಳ್ತಾರ, ಹೇಗೆ ನಿರೀಕ್ಷೆ ಮಾಡ್ಬೋದಾ ಮಲಿಕ್? ಖಂಡಿತ ಪ್ರಭು. ಏನು ಧಾರವಾಡ ಜಿಲ್ಲೆ ತುಂಬಾನೇ ವ್ಯಾಪ್ತಿಯಲ್ಲಿ ಕೂಡ ದೊಡ್ಡದು. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಈ ತರ ಘಟನೆಗಳು ನಡೆಯುವುದಿಲ್ಲ. ಆದ್ರೆ ಅನ್ನಿಗೇರಿ ಭಾಗದಲ್ಲಿ ಮಾತ್ರ ಈ ತರ ಘಟನೆಗಳು ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡ ಒಂದು ಕಮಿಷನರೇಟ್ ವ್ಯಾಪ್ತಿ ಆಗಿರೋದು ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು, ಇಲ್ಲಿ ಯಾವುದೂ ಕೂಡ ಈ ತರ ನಡಲಿಕ್ಕೆ ಒಂದು ಕಡಿವಾಣ ಹಾಕಲಾಗಿದೆ. ಇಲ್ಲಿರ್ತಕ್ಕಂಥ ಜೂಜುಕೋರರು ಅಲ್ಲಿ ಸ್ಥಳೀಯವಾಗಿ ಒಂದು ಅಧಿಕಾರಿಗಳಿಂದ ಸಹಕಾರ ಪಡೆದು ಮತ್ತು ಮುಖ್ಯವಾಗಿ ಅನ್ನಿಗೇರಿ ಪಟ್ಟಣದಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಇಬ್ಬರು ಪುಡಾರಿಗಳೇನಿದ್ದಾರೆ ಅವರ ಒಂದು ಕುಮ್ಮಕ್ಕಿನಿಂದನೂ ಕೂಡ ಇದು ನಡೀತಾ ಇದೆ ಅಂತ ಹೇಳಲಾಗ್ತದೆ. ನಮಗೆ ಸಾಕಷ್ಟು ಆಡಿಯೋಗಳು ಕೂಡ ಲಭ್ಯವಾಗಿದ್ದು, ಆಡಿಯೋಗಳಲ್ಲಿ ಕೂಡ ಸ್ಪಷ್ಟವಾಗಿ ಜೂಜುಕೋರರು ಹೇಳ್ತಾರೆ, ಇಲ್ಲ ಪೊಲೀಸ್ ಇಲಾಖೆಯ ಸಮ್ಮತಿಯೊಂದಿಗೆ ನಾವು ಈ ದಂಧೆಯನ್ನ ನಡೆಸ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಬಾರಿ ಒಂದು ವೈರಲ್ ಆಗಿದ್ವು. ಆದ್ರೆ ಕೂಡ ಇಲ್ಲಿ ಅಧಿಕಾರಿಗಳು ಒಂದು ಯಾವುದೋ ಮುತ್ಸದಿ ತೋರಿಸಲೇ ಇರೋದು ವಿಪರ್ಯಾಸ. ಆದ್ರೆ ಇನ್ನಾದ್ರೂ ಕೂಡ ಶಾಸಕರು ಮತ್ತೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಅಕ್ರಮ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅಂತೇಳಿ ಒತ್ತಾಯ ಮಾಡಲಾಗ್ತದೆ. ಓಕೆ, ಥ್ಯಾಂಕ್ ಯು ಮಲಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.